ಇದನ್ನು ಜಯದುರ್ಗೆ ಹೇಳಿದರೆ ನಾವು ಇಂಡಿಯಾದಲ್ಲಿ ನಾವು ಇಂಡಿಯಾದ ಭೂಪಟದಲ್ಲಿ ಜಯದುರ್ಗೆ ಮತ್ತೆ ಎಲ್ಲಿದ್ದಾಳೆ ನೋಡಲಿಕ್ಕೆ ಹೋದರೆ ಇತಿಹಾಸದಲ್ಲಿ ನಾವು ಜಯದುರ್ಗೆಯನ್ನು ಇನ್ನೊಂದು ಜಯದುರ್ಗೆಯನ್ನು ನೋಡಬೇಕಾದ್ರೆ ವೆಸ್ಟ್ ಬೆಂಗಾಲ್ ಬರ್ದ್ವಾನಿಗೆ ಹೋಗಬೇಕು. ವೆಸ್ಟ್ ಬೆಂಗಾಲ್ ಬರ್ದ್ವಾನಲ್ಲಿ ಜಯದುರ್ಗೆ ಹೇಳಿದ್ದಾಳೆ. ಅಲ್ಲಿ ವಿಶೇಷತೆ ಹೇಳಿದರೆ ಅಲ್ಲಿಯ ದೇವಿಯ ಧ್ಯಾನ ಶ್ಲೋಕ ಸಹ ಒಂದೇ, ಇಲ್ಲಿ ನಮ್ಮ ಜಯದುರ್ಗೆ ಸಹ ಧ್ಯಾನ ಶ್ಲೋಕ ಸಹ ಒಂದೇ. ನಮಸ್ಕಾರ ಉಡುಪಿ. ನಾವು ಇವತ್ತು ಉಡುಪಿಯ ಪ್ರಸಿದ್ಧ ದೇವಸ್ಥಾನವಾದ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಈಗ ನಾವು ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಗಳು ಆದಂತಹ ಕೃಷ್ಣಮೂರ್ತಿ ಆಚಾರ್ಯ ಇವರೊಂದಿಗೆ ನಾವಿದ್ದೇವೆ. ನಮಸ್ತೆ. ನಮಸ್ತೆ. ಜಯದುರ್ಗಾ ಪರಮೇಶ್ವರಿ ಅಂದರೆ ಇಲ್ಲಿ ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಮೂಕಾಂಬಿಕಾ ಆಗಲಿ, ದುರ್ಗೆ ಆಗಲಿ, ಬೇರೆ ಎಲ್ಲ ದೇವಸ್ಥಾನಗಳು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆದರೆ ನಿಮಗೆ ಜಯದುರ್ಗಾ ಪರಮೇಶ್ವರಿ ಅಂತ ಹೇಳಿ ದೇವಸ್ಥಾನ ಎಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಕರ್ನಾಟಕದಲ್ಲೇ ಇದು ಒಂದೇ ದೇವಸ್ಥಾನ ಅಂತೇಳಿ ಕೇಳಿದ್ದೇವೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ತೆ ಭಕ್ತಾಭಿಮಾನಿಗಳಿಗೆ. ನಾವು ಹೇಳಿದ ಹಾಗೆ ಇತಿಹಾಸ ಪ್ರಸಿದ್ಧ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ಕಣ್ಣರ್ಪಾಡಿ. ನೀವು ಫಸ್ಟಿಗೆ ಹೇಳಿದ್ರಿ ನೋಡಲಿಕ್ಕೆ ಸಿಗುವುದಿಲ್ಲ ಹೇಳಿ. ಹೆಚ್ಚು ಕಮ್ಮಿ 5,000 ವರ್ಷ ಇತಿಹಾಸ ಇರುವ ಈ ದೇವರು ಕಣ್ವ ಋಷಿಮಣಿಗಳಿಗೆ ಒಲ್ದ ದೇವರು. ಹಿಂದಿನ ಯುಗ ತ್ರೇತಾಯುಗದ ಎಂಡಿನಲ್ಲಿ ಕಲಿಯುಗದ ಆರಂಭದಲ್ಲಿ ಈ ಇತಿಹಾಸ ಬರುವಾಗ ಕಣ್ವ ಋಷಿಮಣಿಗಳಿಗೆ ಇಲ್ಲಿ ಋಷಿಮಣಿಗಳು ತಪಸ್ಸು ಮಾಡುವಾಗ ಕಣ್ವರಪಾಡಿ ಅಂತೇಳಿ ಹೆಸರು ಈ ಊರಿದ್ದು. ಕಣ್ವರಪಾಡಿಯಲ್ಲಿ ಕಣ್ವ ಋಷಿಮಣಿಗಳು ತಪಸ್ಸು ಮಾಡುವಾಗ ಜಯದುರ್ಗೆ ಅವರಿಗೆ ಒಲ್ದ ಪ್ಲೇಸ್ ಇದು ಕಣ್ವರಪಾಡಿ. ಜಯದುರ್ಗಾ ಪರಮೇಶ್ವರಿ ಇಲ್ಲಿ ಬಂದು ನೆಲೆ ನಿಂತದ್ದು ಅಂತ ಒಂದು ಇತಿಹಾಸ. ಹಾಗಿಂದಾಗಿ 5,000 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಒಂದು ಮೊದಲಾಗಿ ಇದೆ ಅಂತ ಹೇಳಲಿಕ್ಕೆ ಬಹಳ ನಾವು ಸಂತೋಷದಿಂದ ಹೇಳ್ತೇವೆ. ಅಂದರೆ ಇದಕ್ಕೆ ಈಗ ಕಣ್ಣರ್ಪಾಡಿ ಅಂತ ಹೆಸರು ಬರಲಿಕ್ಕೆ ಕಾರಣ ಸಹ ಕಣ್ವ ಋಷಿಮಣಿಗಳ ಬೀಡು ಇದ್ದದ್ರಿಂದ ಕಣ್ಣರ್ಪಾಡಿ ಅಂತ ಹೇಳಿ ಹೆಸರು ಬಂದಿದೆ. ಇದನ್ನು ಜಯದುರ್ಗೆ ಹೇಳಿದರೆ ನಾವು ಇಂಡಿಯಾದಲ್ಲಿ ನಾವು ಇಂಡಿಯಾದ ಭೂಪಟದಲ್ಲಿ ಜಯದುರ್ಗೆ ಮತ್ತೆ ಎಲ್ಲಿದ್ದಾಳೆ ನೋಡಲಿಕ್ಕೆ ಹೋದರೆ ಇತಿಹಾಸದಲ್ಲಿ ನಾವು ಜಯದುರ್ಗೆಯನ್ನು ಇನ್ನೊಂದು ಜಯದುರ್ಗೆಯನ್ನು ನೋಡಬೇಕಾದ್ರೆ ವೆಸ್ಟ್ ಬೆಂಗಾಲ್ ಬರ್ದ್ವಾನಿಗೆ ಹೋಗಬೇಕು. ವೆಸ್ಟ್ ಬೆಂಗಾಲ್ ಬರ್ದ್ವಾನಲ್ಲಿ ಜಯದುರ್ಗೆ ಹೇಳಿದ್ದಾಳೆ. ಅಲ್ಲಿ ವಿಶೇಷತೆ ಹೇಳಿದರೆ ಅಲ್ಲಿಯ ದೇವಿಯ ಧ್ಯಾನ ಶ್ಲೋಕ ಸಹ ಒಂದೇ, ಇಲ್ಲಿ ನಮ್ಮ ಜಯದುರ್ಗೆ ಸಹ ಧ್ಯಾನ ಶ್ಲೋಕ ಸಹ ಒಂದೇ. ಅಲ್ಲಿ ದೇವಿ ಸಹ ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮ ಅಂತೇಳಿ ಎಲ್ಲ ದೇವರದ್ದು ನಾವು ನೋಡ್ತೇವೆ. ಅಭಯಸ್ಥ, ಶಂಖಚಕ್ರ, ತ್ರಿಶೂಲ ಅಂತೇಳಿ. ಬಟ್ ಇಲ್ಲಿಯ ಜಯದುರ್ಗೆದು ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮ ಮತ್ತು ಒಂದು ಕೈಯಲ್ಲಿ ಅಗ್ನಿ ಮತ್ತು ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡಿದ್ದಾಳೆ ಅವಳು. ವಿಶೇಷತೆ ಅಂತ ಹೇಳಿದರೆ ಇಲ್ಲಿಯೂ ಸೇಮ್ ಅದೇ ರೀತಿಯಲ್ಲಿ ಇಟ್ಕೊಂಡ ದುರ್ಗೆ. ವೆಸ್ಟ್ ಬೆಂಗಾಲ್ ಬರ್ದ್ವಾನಲ್ಲೂ ಅದೇ ರೀತಿಯಲ್ಲಿ ಒಂದೇ ಥರ ಅಗ್ನಿ ಮತ್ತು ಖಡ್ಗವನ್ನೇ ಇಟ್ಕೊಂಡ ದೇವಿ. ಬಹಳ ಆಲ್ ಇಂಡಿಯಾದಲ್ಲಿ ನೋಡಲಿಕ್ಕೆ ಹೋದರೆ ಇನ್ನೊಂದು ಕನ್ನಡಪಾಡಿಯಲ್ಲಿ ಜಯದುರ್ಗೆಯನ್ನು ಬಿಟ್ಟರೆ ಇನ್ನೊಂದು ಜಯದುರ್ಗೆಯನ್ನು ನೋಡಬೇಕಾದ್ರೆ ನೀವು ವೆಸ್ಟ್ ಬೆಂಗಾಲ್ ಬರ್ದ್ವಾನಿಗೆ ಹೋಗಬೇಕು. ಇದನ್ನು ನಾವು ಇತಿಹಾಸ ಅಕಾಡೆಮಿ ಬುಕ್ಕಲ್ಲೂ ನಾವು ಉಲ್ಲೇಖ ಇದೆ. ಹಲವು ಬಾರಿ ನಾವು ಅದನ್ನು ನೋಡಿ ಎಲ್ಲ ಅದನ್ನು ನಾವು ಹೇಳುವಂಥದ್ದು. ಯಾಕಂದರೆ ವಿಮರ್ಶೆ ಮಾಡಿದ್ದೇವೆ. ಮೂಕಾಂಬಿಕೆ, ಅನ್ನಪೂರ್ಣೆ, ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ, ವಿಜಯದುರ್ಗೆ, ಮಹಿಷಮರ್ದಿನಿ, ಅನ್ನಪೂರ್ಣೇಶ್ವರಿ, ಭಗವತಿ, ಚಾಮುಂಡಿ, ಇದೆಲ್ಲ ಸಾವಿರಾರು ದೇವಿಯಂದಿದ್ದಾರೆ. ಅವರೆಲ್ಲ ಕಡೆ ಸಿಗ್ತಾರೆ. ಬಟ್ ಜಯದುರ್ಗೆ ಹೇಳುವಂಥವಳು ಆಲ್ ಇಂಡಿಯಾದಲ್ಲಿ ಎರಡೇ ಕಡೆ ಇದೆ ಅಂತೇಳಿ ನಮಗೆ ಬಹಳ ಸಂತೋಷದಿಂದ ಹೇಳ್ತೇವೆ. ಇಲ್ಲಿಯ ಇತಿಹಾಸ ಇನ್ನೂ ನೋಡಲಿಕ್ಕೆ ಹೋದರೆ ನಮ್ಮ ಉದ್ಯಾವರ ರಾಜ ಇದ್ದರು. ಉದ್ಯಾವರ ರಾಜ ಯಾವುದಾದ್ರೂ ಯುದ್ಧಕ್ಕೆ ಹೋಗುವಾಗ ಈ ದೇವಿಗೆ ಪ್ರಾರ್ಥನೆ ಮಾಡಿ ಹೋಗುವಂಥದ್ದು. ಅದನಂತರ ಅವರಿಗೆ ಮಕ್ಕಳಾಗಲಿಲ್ಲ, ಪುತ್ರ ಸಂತಾನ ಆಗಲಿಲ್ಲ. ಪುತ್ರ ಸಂತಾನಕ್ಕೋಸ್ಕರ ಇಲ್ಲಿ ಬೇಡಿ ಅಲ್ಲಿ ಉದ್ಯಾವರದ ಗಣಪತಿ ರಸಭಾವೀಶ್ವರ ದೇವರಿದ್ದಾರೆ. ಅವರು ಕನಸಲ್ಲಿ ಬಂದು ನೀನು ಕನ್ನರ್ಪಾಡಿಯ ಜಯದುರ್ಗೆಯಲ್ಲಿ ನೀನು ಹರಕೆ ಹೇಳ್ಕೊ, ನಿನಗೆ ಪುತ್ರ ಸಂತಾನ ಆಗ್ತದೆ ಹೇಳಿದ ನಂತರ ಪುತ್ರ ಸಂತಾನದ ಒಂದು ಉಲ್ಲೇಖ ಇದೆ. ಅಂದರೆ ಈಗ ಇದರಲ್ಲಿ ಇಲ್ಲಿ ಪುತ್ರ ಸಂತಾನಕ್ಕಾಗಿಯೇ ಒಂದು ವಿಶೇಷವಾದ ಪೂಜೆ ಕೂಡ ನಡೀತಾ ಇದೆಯಾ? ಅದಕ್ಕಿಲ್ಲ, ಹರಕೆ ಇದೆ. ಹರಕೆ ರೀತಿ ಅಂತ ಹೇಳಿದರೆ ಈ ನನ್ನ ಹತ್ತಿರದಿಂದ ನನ್ನ ಅಮ್ಮ ಜಯದುರ್ಗಾ ಪರಮೇಶ್ವರಿ ನಾನು ಬಲ್ಲೆ. ನಾನು ಅವಳಿಗೆ ಮಲ್ಲಿಗೆದು ಹುಚ್ಚಿ ಅಂತೇಳಿ ಹೇಳೋದು. ಮಲ್ಲಿಗೆ ಪ್ರಿಯ ಅವಳು, ತುಂಬ ಮಲ್ಲಿಗೆ ಪ್ರಿಯ. 2 ಚೆಂಡು ಮಲ್ಲಿಗೆಯಲ್ಲಿ ಹರಕೆ, ನನಗೆ ಮಲ್ಲಿಗೆ ಬೇಕು ಅಂತ ಮಕ್ಕಳ ಹತ್ರ ಕೇಳೋದು. ಮಕ್ಕಳನ್ನು ಒಳ್ಳೆಯದು ಮಾಡಲಿಕ್ಕೆ ತಂದೆ ತಾಯಿಗಳು ಬಂದು ಹರಕೆ ಇಟ್ಕೊಳ್ಳುವಾಗ ಇಲ್ಲಿಯ ವಿಶೇಷತೆ ಮಲ್ಲಿಗೆ ಹೂ. ಮತ್ತೆ ನಿಮ್ಮ ಹತ್ರ ಅವಳು ತಗೊಳ್ತಾಳೆ, ಏನಕ್ಕಾದರೂ ತಗೊಳ್ತಾಳೆ. ಸೀರೆ ತಗೊಳ್ತಾಳೆ, ಹಾಲು ಪಾಯಸ ಸೇವೆ ತಗೊಳ್ತಾಳೆ. ನಿಮ್ಮ ಮನಸ್ಸಿಗೆ ಬರ್ತದೆ. ಬಟ್ ನಿಮ್ಮ ಹತ್ರ ನಿಮ್ಮ ಮನಸ್ಸಿಗೆ ಗೋಚರ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನನಗೆ ಒಳ್ಳೆಯದಾಗಬೇಕು ಅಂತ ಕೇಳುವಾಗ ಅವಳು ಕೇಳುವಂಥದ್ದು, ನಮ್ಮ ಅಮ್ಮ ಜಯದುರ್ಗಾ ಪರಮೇಶ್ವರಿ ಕೇಳುವಂಥದ್ದು 2 ಚೆಂಡು ಮಲ್ಲಿಗೆ.
ನಾನು ಅದಕ್ಕೆ ಅವಳಿಗೆ ಯಾವಾಗಲೂ ಮಲ್ಲಿಗೆ ಪ್ರಿಯ, ಮಲ್ಲಿಗೆ ಹುಚ್ಚಿ ಅಂತೆಲ್ಲ ನಾನು ಅಷ್ಟು ಹತ್ತಿರದಿಂದ ಬಲ್ಲೆ. ಅಷ್ಟು ಇತಿಹಾಸ ಇದ್ದ ಒಂದು ದೇವಸ್ಥಾನ. ಮಲ್ಲಿಗೆ ಪ್ರಿಯ ಅಂತೇಳಿ ಹೇಳಿದ್ರಿ ನೀವು. ನಮ್ಮ ಉಡುಪಿ ಮಲ್ಲಿಗೆ ತುಂಬಾ ಫೇಮಸ್ ಇದೆ. ಸೊ ನಾವು ಅದೇ ಮಲ್ಲಿಗೆ ತಾಯಿಗೆ ಅದೇ ಮಲ್ಲಿಗೆ